ಗೈಸ್, ಗುಡ್ ಮಾರ್ನಿಂಗ್ ಎವ್ರಿಗೂ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿರಿ ಅಂತ ಕೇಳ್ಕೊಳ್ತಾ ಇವತ್ತು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಬಂದಿದ್ದೀನಿ. ಆ್ಯಕ್ಚುಲಾಗಿ ನನ್ನ ತಮ್ಮ ಬಂದಿದ್ದಾನ, ಅವ್ನ ಕಾರ್ ಸರ್ವೀಸಿಗೆ ತೊಗೊಂಡು ಬಂದಿದ್ದರೆ ಅದು ಕೆಟ್ಟೋಗಿದೆ ಅಂದರೆ ಸರ್ವೀಸಿಗೆ ಕೊಟ್ಟಾದ್ಮೇಲೂ ಸ್ಟಾರ್ಟ್ ಆಗೋದಕ್ಕೆ ಆ ಪುಷ್ ಸ್ಟಾರ್ಟ್ ಬಟನ್ ಏನೋ ಪ್ರಾಬ್ಲಮ್ ಆಗಿದ್ರಿಂದ ಅವ್ನು ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಮತ್ತೆ ಸರ್ವೀಸಿಗೆ ಕೊಡೋಕ್ಕೆ ಅಂತ ಬಂದಿದ್ದಾನೆ. ಅವರು ಸರ್ವಿಸಿಗೆ ಕೊಟ್ಟು ಅವ್ನು ಹೊರಡಬೇಕಾದ್ರೆ ಅವನ್ನ ಡ್ರಾಪ್ ಮಾಡಬೇಕಂತ ರೈಲ್ವೆ ಸ್ಟೇಷನ್ಗೆ. ಬಟ್ ಇವತ್ತು ಹಬ್ಬದ ದಿನ ಅಲ್ವಾ, ಸೊ ನಾನು ಹೆಲ್ಮೆಟ್ ಬೇರೆ ಹಾಕ್ಕೊಂಬಂದಿಲ್ಲ. ಹಂಗಾಗಿ ಗಾಡೀಲಿ 2 ವೀಲರಲ್ಲಿ ಬಂದಿರೋದ್ರಿಂದ ಯೋಚನೆ ಮಾಡ್ತಾ ಇದ್ದೀನಿ ಹೋಗ್ತಾ ಬೇಡ ಅಂತ. ಇಬ್ಬರು ಸರ್ವೀಸಿಗೆ ಕೊಟ್ಟು ಬರ್ತಾ ಇದ್ದಾರೆ, ನೋಡ್ಕೊಳ್ಳಿ. ಬಂದು ಅಪ್ಪ ನಾನು ಬರ್ತಾ ಇಲ್ಲ, ಹೆಲ್ಮೆಟ್ ತಂದಿಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಂ, ತೊಳೆದಿರೋದು ಹೂವು ಇಟ್ಟಾಗ ನೀವು ಮಾಡ್ಕೊಡಿ, ಪೂಜೆ ಮಾಡ್ಕೊಳ್ಳಿ. ಅವಳಿಗೆ ಸ್ನಾನ ಮುಗಿಸ್ಕೊಂಬ ಅಂತ ಹೇಳಿದ್ದೀನಿ. ಗೈಸ್, ಹಬ್ಬದ ದಿನ ನೀವು ನೋಡ್ತಿರ್ಬೋದು, ಸಖತ್ ಸುಸ್ತಾಗ್ಬಿಟ್ಟಿದೆ ಎಲ್ಲರಿಗೂ. ಯಾರ್ಯಾರಿಗೆಲ್ಲ ಎಳ್ಳು ಕೊಡಬೇಕು ಅದನ್ನು ಕೊಟ್ಟು ಬರೋಕ್ಕೆ ಅಂತ ಹೊರಟಿದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ಕೊಟ್ಟಾಗಿದೆ. ಒಂದು 2 ಮನೆ ಪೆಂಡಿಂಗ್ ಇದೆ, ಹಾಗಾಗಿ ಅವ್ರದ್ದು ಮುಗಿಸ್ಕೊಂಡ್ಬಿಟ್ಟು ಬೇಡ ಸುಮ್ಮನೆ ಇರಪ್ಪ, ಸಫಕೇಶನ್ ಆಗುತ್ತೆ, ಹಾಕ್ಬೇಡ. ಸೊ ಮುಗಿಸ್ಬಿಟ್ರೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಸರಿ ಆಗುತ್ತೆ. ಇವತ್ತು ನಾನು ಪೊಂಗಲ್ ಮಾಡಿಲ್ಲ, ನನ್ನ ಫ್ರೆಂಡ್ಸ್ ಮನೆಗೆಲ್ಲ ಎಳ್ಕೊಡೋಕ್ಕೆ ಅಂತ ಹೋದಾಗ ಅವರೆಲ್ಲ ಪೊಂಗಲ್ ಕೊಟ್ಟು ಕಳಿಸಿದ್ದಾರೆ. ನಾನು ಪೊಂಗಲ್ ಮಾಡಿಲ್ಲ, ಬಟ್ ಕ್ಯಾರೆಟ್ ಹಲ್ವಾ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಪೊಂಗಲ್ ನಮ್ಮ ಮನೇಲಿ ಯಾರೂ ತಿನ್ನಲ್ಲ, ಹಾಗಾಗಿ ಪೊಂಗಲ್ ಮಾಡಿರಲಿಲ್ಲ. ಕ್ಯಾರೆಟ್ ಹಲ್ವಾ ತುಂಬ ಚೆನ್ನಾಗಿ ಬಂದಿತ್ತು. ಇದು ಬಂದು ನನ್ನ ಫ್ರೆಂಡ್ ಮನೆಯಲ್ಲಿ ಕಾಣಿಸಿದಂಥದ್ದು. ಇದಕ್ಕೆ ಅವರೊಂದು ಹೆಸರು ಹೇಳಿದ್ರು, ನನಗದು ಡಿಸ್ಪೆನ್ಸರ್ ಅಂತ. ಇಲ್ಲಿ ಇದ್ರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ನಾನು ಅದನ್ನು ಕ್ಲಿಯರಾಗಿ ಹೇಳ್ತೀನಿ. ಗೈಸ್, ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಈ ಡಿಸ್ಪೆನ್ಸರ್ನ ನಾನು ನನ್ನ ಫ್ರೆಂಡ್ ಮನೆಗೆ ನೋಡಿದೆ ಅಂತ. ಇವತ್ತು ನಾವು ಕೊಡೋಕ್ಕೆ ಅಂತ ಹೋದಾಗ ಅವ್ರ ಮನೆಗೆ ಈ ಡಿಸ್ಪೆನ್ಸರ್ ಕಾಣಿಸ್ತು. ಅದು ಡಿಸ್ಪೆನ್ಸರ್ ಅಂತ. ಮೇ ಬಿ ಒಂದು ಅರೋಮಾ ಅಥವಾ ಒಂದು ಫ್ರೇಗ್ರೆನ್ಸ್ ಕ್ರಿಯೇಟ್ ಮಾಡುತ್ತೆ ಅಂತ ಅನಿಸುತ್ತೆ. ಅವರು ಅದಕ್ಕೆ ಕರ್ಪೂರ ಹಾಕಿದರು, ಸಿಕ್ಕಾಪಟ್ಟೆ. ಅದು ಒಂಥರ ಕರ್ಪೂರದ ಸ್ಮೆಲ್ಲೆ, ವಾಸನೆ ಏನು ಬರುತ್ತಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ ನನಗಂತೂ. ಸ್ಪೆಷಲಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾರೆ, ಮನೆಯಲ್ಲ ಅವತ್ತು ಪೂಜೆ ಮಾಡಿದಾಗ, ಮಂಗಳಾರತಿ ಮಾಡಿದಾಗ ಅದರ ಒಂದು ಅರೋಮಾ ಅಥವಾ ಫ್ರೇಗ್ರೆನ್ಸ್ ಏನಿರುತ್ತೆ ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಅವರು ಅದರ ಮೇಲೆ ಆ ಡಿಸ್ಪೆನ್ಸರ್ ಮೇಲ್ಗಡೆ ಆ ಕರ್ಪೂರನ ಹಾಕಿದ್ರು. ಅದರ ಒಂದು ಸುವಾಸನೆ ಹೊರಗೆ ಬರ್ತಿತ್ತು. ಹಾಲೆಲ್ಲ ತುಂಬ ಒಂಥರ ಈಗ ಒಂಥರ ಡಿವೋಷ್ನಲ್ ಫೀಲಿಂಗ್ ಅಂತ ಅನ್ಸುತ್ತೆ. ನಾವು ದೇವಸ್ಥಾನಕ್ಕೆ ಹೋದರೆ ಯಾವ ರೀತಿ ಒಂದು ಫೀಲಿಂಗ್ ಬರುತ್ತೆ, ಆ ಥರ ಒಂದು ಫೀಲಿಂಗ್ ಇತ್ತು. ಒಂದು ಒಳ್ಳೆ ವೈಬ್ ಇತ್ತು. ಅದು ನಂಗೆ ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರ ಅದನ್ನು ನಿಮಗೆ ತೋರಿಸ್ದೆ. ಈ ರೀತಿಯೂ ಮಾಡ್ಬೋದು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಅವ್ರು ನನಗೆ ಅದು ಆನ್ಲೈನಲ್ಲಿ ಆರ್ಡರ್ ಮಾಡಿರೋದು ಅಂತ ಹೇಳಿದ್ರೆ ಲಿಂಕ್ ಕೂಡ ಕಳಿಸಿದ್ದಾರೆ. ನಾನು ಕೂಡ ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಂತ ಅನ್ನಿಸ್ತು ನಿಜವಾಗ್ಲೂ. ನಂಗೆ ತುಂಬ ಅದು ಇಷ್ಟ ಆಗಿದೆ. ಅಂದರೆ ಒಂದು ಅದು ಕ್ಯೂಟ್ನೆಸ್, ಅದು ನೋಡೋಕ್ಕೆ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎರಡನೇದು, ಅದರಲ್ಲಿಂದ ಬರ್ತಿದ್ದಂಥ ಒಂದು ಒಳ್ಳೆಯ ಸುವಾಸನೆ ನಂಗೆ ತುಂಬ ಇಷ್ಟ ಆಯಿತು. ಮನೆಯೆಲ್ಲ, ಹಾಲೆಲ್ಲ ಅದರ ಒಂದು ಫ್ರೇಗ್ರೆನ್ಸ್ ಇತ್ತಲ್ಲ, ನಂಗೆ ತುಂಬ ಇಷ್ಟ ಆಯಿತು. ಎಂಟರ್ ಆದ ತಕ್ಷಣ ನಂಗೆ ಅದೊಂದು ಫೀಲಿಂಗ್ ಇತ್ತಲ್ಲ, ಒಂದು ಒಳ್ಳೆ ವೈಬ್ ಅಂತ ಅನ್ನಿಸ್ತು. ಸಾಮಾನ್ಯವಾಗಿ ನಮಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಅಂಥದ್ದೆಲ್ಲ ತುಂಬಾ ಮನಸ್ಸಿಗೆ ಹತ್ತಿರ ಆಗುತ್ತಲ್ವ. ದೇವಸ್ಥಾನದಲ್ಲಿ ಸಿಗೋವಂಥ ತೀರ್ಥ ಇರ್ಬೋದು, ಪಂಚಾಮೃತ ಇರ್ಬೋದು, ಇವೆಲ್ಲ ಕೆಲವೊಂದು ಸಣ್ಣ ಪುಟ್ಟದ್ದಾದರೂ ಕೂಡ ಅದು ತುಂಬಾ ಅದಕ್ಕೊಂದು ವ್ಯಾಲ್ಯೂ, ಮಹತ್ವ ಇರುತ್ತೆ. ಅದು ನನಗೆ ನೆನಪಿಸ್ತು ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಯಿತು ಗೈಸ್. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಬೆಳಗ್ಗೆ ನಾನೊಂದು ರಂಗೋಲಿ ಕೂಡ, ಈಗ ಸಂಕ್ರಾಂತಿ ಹಬ್ಬ ಅಂತ ಹೇಳಿದಾಗ ತುಂಬ ಜನ ಎಲ್ಲ ಥರ ಏನದು ರಂಗೋಲಿಗಳೆಲ್ಲ ಹಾಕಿರ್ತಾರೆ. ಹೀಗೆ ನಾನು ನನ್ನ ತಮ್ಮ ಹೊರಟಿರಬೇಕಾದ್ರೆ ನಾನು ಹೇಳಿದೆ, ನಿಮಗೆ ಅವನ್ನ ಡ್ರಾಪ್ ಮಾಡಬೇಕಿದೆ ಅಂತ ಹೇಳ್ಬಿಟ್ಟು. ಅವ್ರನ್ನ ಆ್ಯಕ್ಚುಲಾಗಿ ನಾನು ಡ್ರಾಪ್ ಮಾಡೋಕ್ಕೆ ಅಂತ ಹೋಗಲಿಲ್ಲ.
ಬಟ್ ಅವ್ರನ್ನ ಇಲ್ಲೇ ಒಂದು ಪಿಕ್ ಮಾಡಿಕೊಂಡು ಕಾಫಿಗೆ ಹೋಗೋಣ ಅಂತ ಹೊರಟಾಗ ಎಲ್ಲರ ಮನೆಗೂ ಬ್ಯೂಟಿಫುಲ್ಲಾಗಿ ರಂಗೋಲಿಗಳನ್ನ ಹಾಕಿದ್ರು. ತುಂಬ ಚೆನ್ನಾಗಿತ್ತು ಅದೆಲ್ಲ ನೋಡೋದಕ್ಕೆ. ಖುಷಿ ಆಯಿತು. ಎಷ್ಟೊಂದು ಜನ ಕಲರ್ ರಂಗೋಲಿಗಳೆಲ್ಲ ಹಾಕಿದ್ರು. ಅದರಲ್ಲಿ ಎಲ್ಲರ ಮನೆ ಮುಂದೆ ಹೋಗಿ ನಾವು ಫೋಟೋ ವೀಡಿಯೋ ತೊಗೊಳಕ್ಕಾಗಲ್ಲ, ಯಾಕಂದರೆ ಏನಾದ್ರು ಅನ್ಕೋತಾರೆ, ಏನಾರು ಅಂದ್ಬಿಡ್ತಾರೆ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ. ಬಟ್ ಈ ಪರ್ಟಿಕ್ಯುಲರ್ ರಂಗೋಲಿ ಏನಿತ್ತು ತುಂಬ ಇಷ್ಟ ಆಯಿತು. ಹಾಗಾಗಿ ಅಕಸ್ಮಾತ್ ಅವ್ರು ಕಂಡ್ರೆ ಅವ್ರ ಪರ್ಮಿಷನ್ ಕೇಳೋಣ ಅಂತ ಕೂಡ ಅಂದ್ಕೊಂಡಿದ್ದೆ. ಬಟ್ ಸ್ಟಿಲ್ ನಾನು ಅದನ್ನು ಅವ್ರು ಯಾರೂ ಕಾಣಲಿಲ್ಲ, ಹಾಗಾಗಿ ಅದ್ರ ಫೋಟೋ ತೊಗೊಂಡಿದ್ದೀನಿ, ವೀಡಿಯೋ ಮಾಡಿಕೊಂಡೆ. ಅದರದ್ದೊಂದು ಅದು ಎಷ್ಟು ಕಷ್ಟಪಟ್ಟು ಹಾಕಿರ್ಬೋದಲ್ವ, ಆ ಕಲೆಗೆ ಮೆಚ್ಚಬೇಕಾಗಿದೆ. ನನಗಂತೂ ಅಷ್ಟೆಲ್ಲ ಹಾಕಕ್ಕೆ ಬರೋದಿಲ್ಲ, ಬಟ್ ಆ ಥರ ಎಲ್ಲ ಮಾಡೋರು ನೋಡಿ ನಂಗೆ ತುಂಬಾ ಖುಷಿ ಆಗುತ್ತೆ. ಗೈಸ್, ಇಲ್ಲಿ ನಾವು ಮಾಡ್ತಾ ಇದ್ದೀವಿ, ನಾವಲ್ಲ ಪಾಪ ಇವರಿಬ್ಬರು ಮಾಡ್ತಾ ಇದ್ದಾರೆ. ಇಲ್ಲ, ಪಾವದಿ ಮಾಡ್ತಾ ಇದ್ದಾರೆ. ಒಂದ್ಸಲ ಇದಕ್ಕೆ ಚಾಪಿಂಗ್ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ ನಾನು. ಈರುಳ್ಳಿ ಏನು ಮಾಡ್ಕೊಂಡಿದ್ದಾರೆ ಇಲ್ಲ, ಸಿಪ್ಪೆ ಎಲ್ಲ ತೆಗೆದುಕೊಟ್ಟಿದ್ದು ನಾನೇ. ಆಮೇಲೆ ಆನಿಯನ್ ಎಲ್ಲ ಹಚ್ಚಿದ್ದೀನಿ, ಟೊಮೆಟೊ ಎಲ್ಲ ಕಟ್ ಮಾಡಿದೆ. ಹೌದಾ? ಇದಾ ನನ್ನ ತಮ್ಮ ಗುಣೈನ ಇಬ್ರು ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ ಪಾವ್ ಭಾಜಿ. ಆಟೋಮೆಟಿಕ್ ಬಟರ್ ಹೌದಾ? ಸಕ್ಕದಾಗಿ ಮಾಡ್ತಾ ಇದ್ದಾರೆ. ಟಚ್ ಸ್ಕ್ರೀನ್ ಮಾಡಲಿಲ್ಲ, ಇದು ವೈರ್ಲೆಸ್ ಸೆನ್ಸಿಂಗ್ ಏನೋ ಒಂದು ಹೆಂಗೋ ಒಂದು ಆಗ್ತಾಯಿದೆ. ಪಾಪ ನಮಗೆಲ್ಲ ಪಾವ್ ಭಾಜಿ ಮಾಡಿಕೊಡ್ತಾ ಇದ್ದಾರೆ. ಇದು ಆ್ಯಕ್ಚುಲಾಗಿ ಇವರು ಇದನ್ನು ಈ ಮೆನ್ಯೂ ನ್ಯೂ ಇಯರ್ ಹಿಂದಿನ ದಿವಸ ಮಾಡಿ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದ್ದಾರೆ. ಎಷ್ಟು ಫೇಮಸ್ ಆಗಿದ್ದೀರಾ? ಆನ್ ಡಿಮ್ಯಾಂಡಲ್ಲಿ ಮತ್ತೆ ಇವಾಗ ಅದೇ ರೆಸಿಪಿ ಬಂದಿದೆ ಮಾಡಿ ಅಂತ. ಬೆಳಿಗ್ಗೆ ಎಲ್ಲ ಚಿಕ್ಕಮಂಗ್ಳೂರು ಟ್ರಿಪ್, ಚಿಕ್ಕಬಳ್ಳಾಪುರ ಟ್ರಿಪ್ ಅಲ್ಲ, ಚಿಕ್ಕಮಂಗ್ಳೂರು ಟ್ರಿಪ್ಗೆ ಆ್ಯಕ್ಚುಲಾಗಿ ನಾವು ಚಿಕ್ಕಮಂಗ್ಳೂರು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ವೀಕಲ್ಲಿ. ಏನು ಮಾಡ್ತೀವಿ ಅಂದರೆ, ಚಿಕ್ಕಮಂಗ್ಳೂರಲ್ಲಿ 4 ದಿವಸ ಹೋಗ್ತಾ ಇರೋದ್ರಿಂದ ಅಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ಏನೂ ಇಲ್ಲ. ಅದಕ್ಕೆ ಅಲ್ಲೇ ಅಡುಗೆ ತಿಂಡಿ ಮಾಡ್ಕೊಳ್ಳೋಣ, ಅಲ್ಲಿ ಫಾರ್ಮ್ ಹೌಸ್ಗೆ ಹೋಗಿ ಅಲ್ಲೇ ಅಡುಗೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಈ ದೊಡ್ಡ ಮನುಷ್ಯರೆಲ್ಲ ಡಿಸೈಡ್ ಆಗಿ ಅದಕ್ಕೆ ಗ್ರಾಸರಿ ಎಲ್ಲ ಬೆಳಿಗ್ಗೆ ಎಲ್ಲ ಪರ್ಚೇಸ್ ಮಾಡ್ಕೊಂಡಿದ್ದಾಯಿತು. ಈಗ ಪಲಾವ್ ಏನೆಲ್ಲ ಹಾಕಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ರೆಸಿಪಿ ಕವರ್ ಮಾಡ್ಕೊಂಡಿಲ್ಲ ಗೈಸ್, ಶೇರ್ ಮಾಡೋಣ ಅಂದರೆ ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ. ಏನು ಅಷ್ಟೊಂದು ಪಲಾವೆಲ್ಲ ಖಾಲಿ ಮಾಡ್ತಾ ಇದ್ದೀರಾ? ಓಕೆ, ಇಲ್ಲಿಗೆ ನಾನು ನನ್ನ ವೀಡಿಯೋನ ಏನು ಮಾಡ್ತೀನಿ. ನನಗೆಲ್ಲರೂ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಮತ್ತು ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.